ಗೌಡ ಇಂಥ ಹುದ್ದೆಗಳನ್ನ ರದ್ದು ಮಾಡಿ ತೋಟಿ ತಲವಾರು ನೀರಿಗಂಟೆ ಈ ಹುದ್ದೆಗಳನ್ನ ಕೇವಲ 100 ರೂಪಾಯಿ ವೇತನಕ್ಕೆ ಮುಂದುವರಿಸಿಕೊಂಡು ಹೋಗುತ್ತೆ. ಹಾಗೆ ನಾವು ಇಷ್ಟು ವರ್ಷಗಳ ಕಾಲ ಬಹಳ ಕನಿಷ್ಠ ವೇತನಕ್ಕೆ 2011ರವರೆಗೂ ಕೂಡ ಕೇವಲ 3,500 ವೇತನಕ್ಕೆ ನಾವು ಕೆಲಸ ಮಾಡ್ಕೊಂಡು ಬರ್ತೀವಿ. ತದನಂತರ ಆಗಿನ ಕಂದಾಯ ಸಚಿವ ಈಶ್ವರಪ್ಪ ಅವರು 3,500ರಿಂದ 3,500 7,000 ನಮಗೆ ಫ್ರೀಡಂ ಪಾರ್ಕಲ್ಲಿ ನಮ್ಮ 10,000 ಜನ ಮುಷ್ಕರ ಕೂತ್ಕೊಂಡಾಗ 7,000 ವೇತನ ಘೋಷಣೆ ಮಾಡ್ತಾರೆ. ತದನಂತರ 7, 12 ಈಗ 15,000 ಆಗಿದೆ. ಕಂದಾಯ ಇಲಾಖೆಯಲ್ಲಿ ಗ್ರಾಮ ಸಹಾಯಕರ ಕೆಲಸ ಎಷ್ಟು ಮುಖ್ಯ ಆದದ್ದು ಅಂತ ಹೇಳಿ ಸನ್ಮಾನ್ಯ ಕಂದಾಯ ಸಚಿವರು ನಮ್ಮ ಬಗ್ಗೆ ಬಹಳ ಅಭಿಮಾನದಿಂದ ಅನೇಕ ಸಭೆಗಳಲ್ಲಿ ಹೇಳಿದ್ದಾರೆ. ವಿಲೇಜ್ ಅಕೌಂಟೆಂಟ್ ಜೊತೆಯಲ್ಲಿ ಇದ್ದುಕೊಂಡು ಬಹಳ ಪ್ರಮುಖವಾಗಿ ಕೆಲಸ ಮಾಡುವ ಗ್ರಾಮ ಸಹಾಯಕರು ಮತ್ತು ಕಂದಾಯ ಇಲಾಖೆಗೆ ಒಂದು ಮೇಲುಗು ಅನ್ನೋ ರೀತಿಯಲ್ಲಿ ಸನ್ಮಾನ್ಯ ಕಂದಾಯ ಸಚಿವರು ಕೂಡ ಮಾತಾಡಿದ್ದಾರೆ. ನಾವು ಕೂಡ ಅಷ್ಟೇ ಪ್ರಾಮಾಣಿಕವಾಗಿ ಸಮಯ ಸಂದರ್ಭ ಬಂದಾಗ ಹಗಲು ರಾತ್ರಿ ಅನ್ನೋದಂಗೆ ನಾವು ಚುನಾವಣೆಯಲ್ಲಾಗಿರ್ಬೋದು, ಸರ್ಕಾರದ ಕಾರ್ಯಕ್ರಮಗಳಾಗಿರ್ಬೋದು, ಎಂಥ ಸಂದರ್ಭದಲ್ಲೂ ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇರ್ತೀವಿ. ಗ್ರಾಮಗಳಲ್ಲಿ ನಾವು ವಿಲೇಜ್ ಅಕೌಂಟೆಂಟ್ ಜೊತೆಗೆ ತುಂಬಾ ಕೆಲಸ ಮಾಡ್ತಾ ಇರ್ತೀವಿ. ಇಷ್ಟೆಲ್ಲ ಕೆಲಸ ಮಾಡ್ಕೊಂಡು ಬರ್ತಾ ಇರೋ ನಮಗೆ ಕೇವಲ 15,000 ವೇತನ ಕೊಡ್ತಾ ಇದ್ದಾರೆ. ಈ 15,000ದಲ್ಲಿ ನಾವು ಹೆಂಗೆ ಜೀವನ ಮಾಡಬೇಕು, ನಾವು ಹೆಂಗೆ ಬದುಕಬೇಕು, ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಏನು, ನಮ್ಮ ತಂದೆ ತಾಯಿಯ ಪೋಷಣೆ ಏನು, ಮನೆ ಬಾಡಿಗೆ ಎಷ್ಟು, ನಾವು ಜೀವನ ಮಾಡೋದು ತುಂಬಾ ಕಷ್ಟ ಆಗಿದೆ. ಅದಕ್ಕೆ ಕಳೆದ ಸುಮಾರು ವರ್ಷಗಳಿಂದ ನಾವು ಹೋರಾಟ ಮಾಡ್ಕೊಂಡು ಬಂದಾಗ ಕಳೆದ 1 ವರ್ಷದಿಂದ ಬೆಳಗಾವಿ ಅಧಿವೇಶನದಲ್ಲಿ ಸನ್ಮಾನ್ಯ ಕೃಷ್ಣಬೈರೇಗೌಡರು ನಮ್ಮ ಪಾದಯಾತ್ರೆಯ ಹೋರಾಟಕ್ಕೆ ಬಂದು ಬಹಳ ಭರವಸೆ ನೀಡಿ, ಏನು ಗ್ರಾಮ ಸಹಾಯಕರು ಹೋರಾಟ ಮಾಡ್ತಾ ಇದ್ದೀರಿ, ಇದು ನನಗೆ ಒಂದು ನಮ್ಮ ಇಲಾಖೆಗೆ ಒಂದು ನೀವೆಲ್ಲ ಬೀದಿಗಳಿರೋದು ನೊಂದ ಜನಾಂಗಗಳೆಲ್ಲ ಬೀದಿಗಳಿರೋದು ನಮಗೆ ನೋವಾಗಿದೆ. ಮಾನ್ಯ ಮುಖ್ಯಮಂತ್ರಿ ಹತ್ರ ಮಾತಾಡಿ ನಿಮಗೆ ಸೇವಾ ಭದ್ರತೆ ಮತ್ತು ಕನಿಷ್ಠ ವೇತನ ಕೊಡ್ತೀವಿ ಅಂತ ಭರವಸೆ ಕೊಟ್ಟರು. ಆ ಭರವಸೆ ಹಿನ್ನೆಲೆಯಲ್ಲಿ ಮತ್ತೆ ನಾವೇನು ಸ್ಟ್ರೈಕೆ ಮಾಡಕ್ ಹೋಗಿಲ್ಲ. ಯಾಕಂದ್ರೆ ಕಂದಾಯ ಸಚಿವರು ಬಹಳ ಒಳ್ಳೆಯ ಮಂತ್ರಿಗಳು, ಅವರು ಪ್ರಾಮಾಣಿಕವಾಗಿದ್ದಾರೆ ಮತ್ತು ಈ ರಾಜ್ಯದಲ್ಲಿ ಒಂದು ಕ್ರಾಂತಿಕಾರಿ ಬದಲಾವಣೆಗಳು ತಂದಿದ್ದಾರೆ. ಆ ನಂಬಿಕೆಯಲ್ಲಿ ನಾವು ಏನು ಕೂಡ ಮಾತಾಡಕ್ ಹೋಗಿಲ್ಲ, ಸ್ಟ್ರೈಕು ಮಾಡಕ್ ಹೋಗಿಲ್ಲ, ಮುಷ್ಕರ ಮಾಡಕ್ ಹೋಗಿಲ್ಲ, ಕೇವಲ ಮನವಿಗಳಲ್ಲಿ ಇದ್ದೀವಿ. ಆದ್ರೆ ಈ ಬಜೆಟ್ ಅಲ್ಲಿ ಏನೋ ಒಂದು ಒಳ್ಳೇದು ಮಾಡ್ತೀವಿ ಅಂತ ಹೇಳಿದ್ರು. ಈ ಬಜೆಟ್ ಅಲ್ಲಿ ಒಳ್ಳೇದು ಮಾಡ್ತೀವಿ ಅನ್ನೋದು ಹೇಳಿಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಈ ಬೆಳಗಾವಿ ಅಧಿವೇಶನಕ್ಕಿಂತ ಮುನ್ನ ಕರ್ನಾಟಕ ರಾಜ್ಯ ಸರ್ಕಾರ ಕ್ಯಾಬಿನೆಟ್ ಅಲ್ಲಿ ಒಂದು ತೀರ್ಮಾನ ತಗುತ್ತೆ. 10 ಲಕ್ಷ ಇಡಿಗಂಟು ಗ್ರಾಮ ಸಹಾಯಕ ಕೊಡ್ತೀವಿ, 27,000 ವೇತನ ಕೊಡ್ತೀವಿ, ಸೇವಾ ಭದ್ರತೆ ಅಥವಾ ಡಿ ಗ್ರೂಪ್ ಕೊಡ್ತೀವಿ ಅಂತ ಸರ್ಕಾರ ತೀರ್ಮಾನ ತಗೊಂಡು, ಆ ತೀರ್ಮಾನದಲ್ಲಿ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನವಾಗಿರೋ ತೀರ್ಮಾನದಂತೆ ಸನ್ಮಾನ್ಯ ಕ್ಯಾಬಿನೆಟ್ ಸಚಿವರು ಮತ್ತು ಕಾನೂನು ಸಚಿವರಾಗಿರುವ ಪಟೇಲ್ ಸಾರು ಎಚ್ ಕೆ ಪಟೇಲ್ ಅವರು ಮಾತಾಡ್ತಾರೆ. ಆ ಕ್ಯಾಬಿನೆಟ್ ಮುಗಿದ ಮೇಲೆ ಏನು ಈಗ ತಾನೇ ಕ್ಯಾಬಿನೆಟ್ ಮುಗಿದಿದೆ, ನಾವು 27,000 ರೂಪಾಯಿಗಳನ್ನ ಗ್ರಾಮ ಸಹಾಯಕರಿಗೆ ವೇತನ ಹೆಚ್ಚು ಮಾಡಿದ್ದೀವಿ ಮತ್ತು 10 ಲಕ್ಷ ಇಡಿಗಂಟು ಕೊಡ್ತಾ ಇದ್ವಿ. ಸೇವಾ ಭದ್ರತೆ ಮತ್ತು ಡಿ ಗ್ರೂಪ್ ಅವ್ರು ಏನ್ ತೀರ್ಮಾನ ತಗೊಂಡ್ರು ನಾವು ಅದು ಮಾಡಕ್ ರೆಡಿ ಇದೀವಿ ಅಂತೇಳಿ ಸನ್ಮಾನ್ಯ ಕಾನೂನು ಸಚಿವರು ಎಲ್ಲ ಮಾಧ್ಯಮದ ಮುಂದೆ ಹೇಳಿದ್ದು, ಇವತ್ತು ಕೂಡ ಎಲ್ಲ ಟಿವಿಗಳಲ್ಲಿ ಬಂದಿದ್ದು ಕೂಡ ಇವತ್ತು ದಾಖಲಾತಿ ಇದೆ, ಮತ್ತೆ ಪತ್ರಿಕೆಯಲ್ಲಿ ಬಂದು ಕೂಡ ನಮ್ಮ ಹತ್ರ ದಾಖಲಾತಿ ಇದೆ. ಮಾನ್ಯ ಎಚ್ ಕೆ ಪಟೇಲ್ ಸಾಹೇಬರಿಗೆ ನಾವು ಇಡೀ 10,400 ಜನ ಗ್ರಾಮ ಸಹಾಯಕರ ಪರವಾಗಿ ನಾವು ಪ್ರಶ್ನೆ ಮಾಡ್ತಾ ಇದ್ವಿ. ಸನ್ಮಾನ್ಯರೇ, ನೀವು ಕ್ಯಾಬಿನೆಟ್ ಮುಗಿದ ಮೇಲೆ ಅವತ್ತು ಮೀಡಿಯಾ ಮುಂದೆ ಮಾತಾಡಿದ್ದು ಸುಳ್ಳ, ಇಲ್ಲಾಂದ್ರೆ ಕ್ಯಾಬಿನೆಟ್ ತೀರ್ಮಾನ ಆಗೈತಾ ಇಲ್ವಾ? ಮತ್ತೆ ಒಂದ್ ವೇಳೆ ಕ್ಯಾಬಿನೆಟ್ ತೀರ್ಮಾನ ಆಗಿದ್ರೆ ಈಗ ಬಜೆಟ್ ಯಾಕೆ ಅನೌನ್ಸ್ ಮಾಡಲಿಲ್ಲ? ನಮ್ಮದೇನು 10,400 ಜನ ಗ್ರಾಮ ಸಹಾಯಕರು
ಈ ಕೂಡಲೇ ನಮಗೆ ಲಕ್ಷ ಸಂಬಳ ಮಾಡಿ 50,000 ಸಂಬಳ ಮಾಡಿ ಅಂತ ಕೇಳ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ತೀರ್ಪಿನ ಅನ್ವಯ ಕೇವಲ 27,000 ಅದು ಕನಿಷ್ಠ ವೇತನ. ಸುಪ್ರೀಂ ಕೋರ್ಟ್ ತೀರ್ಪು ನಿಮ್ಮ ಹತ್ರ ಇದೆ, ಅದು ನೀವು ಕೂಡ ನಿಮ್ಮ ಹೇಳಿಕೆಯಲ್ಲಿ ಬಳಸಿದಿರಿ. ನೀವೇ ಕ್ಯಾಬಿನೆಟ್ ತೀರ್ಮಾನ ತಗೊಂಡಿದ್ದು, ಈಗ ಯಾಕೆ ಬಜೆಟ್ ಅಲ್ಲಿ ನಮ್ದು ಘೋಷಣೆ ಮಾಡೋಕ್ಕಾಗಿಲ್ಲ? ನಾವೇನು ಪಾಪ ಮಾಡಿದ್ವಿ? ಈಗ ಬಜೆಟ್ ಅಲ್ಲಿ ಕೇವಲ 5 ಲಕ್ಷ ಇಡಗಂಟ ಅಂತ ಹೇಳಿದಿರಿ. 10 ಲಕ್ಷ ಹೇಳಿದ್ದು ನೀವೇ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ, 22,000 ವೇತನ ಹೇಳಿದ್ದು ನೀವೇ. ಈಗ 5 ಲಕ್ಷ ಇಡಗಂಟ ಅಂತ ಹೇಳ್ತಾ ಇದ್ರಿ. ಸನ್ಮಾನ್ಯರೇ, ಯಾಕೆ ಅನ್ಯಾಯ ಮಾಡ್ತಾ ಇದ್ರಿ? ಈಗೇನ್ ಹೇಳ್ತಾ ಇದ್ರಿ? ಮೊನ್ನೆ ಮಾನ್ಯ ಶಾಸಕರೊಬ್ಬರು ಹುಬ್ಳಿ ಮತ್ತು ಧಾರವಾಡದವರು ಕೇಳ್ತಾರೆ ಪ್ರಶ್ನೆ, ಮಹೇಶ್ ತೆಂಗಿನಕಾಯಿ ಅಂತೇಳಿ. ಅವರು ಮಾತಾಡಿದ್ದಕ್ಕೆ ಸನ್ಮಾನ್ಯ ಸಚಿವರು ಎಂತ ಉತ್ತರ? ಕನಿಷ್ಠ ವೇತನ ಕೊಡಕ್ ಬರಲ್ವಿ ಅಂತಾರೆ. ಬೇರೆ ನೌಕರಿಗೆಲ್ಲ 10 ಲಕ್ಷ ಇಟ್ಕೊಂಡು ಕೊಟ್ಟಿದ್ದೀರಿ, ನಮ್ಗೆ 5 ಲಕ್ಷ ಇಟ್ಕೊಂಡು ಕೊಟ್ಟಿದ್ದೀರಿ. 5 ಲಕ್ಷ ಇಟ್ಕೊಂಡು ಕೊಟ್ಟಿದ್ದೀವಿ ಸಾಕು ಅಂತೀರಿ. ಯಾಕೆ ಈ ರೀತಿ ದ್ವಂದ್ವ ನೀತಿಗಳು ಸರ್ಕಾರ ಮಾಡ್ತಾ ಇದ್ದೀರಿ? ನೀವೇನಾದ್ರೂ ಒಳ್ಳೇದು ಮಾಡ್ತೀರ ಒಂದು ಕಾರಣಕ್ಕಲ್ವ ನಾವು ಕೂಡ ಬಜೆಟ್ ಪೂರ್ವ ಏನು ಸ್ಟ್ರೈಕ್ ಮಾಡಲಿಲ್ಲ, ಏನು ಮುಷ್ಕರ ಮಾಡಲಿಲ್ಲ. ಮೊದಲ ಪಾದಯಾತ್ರೆ ಮಾಡಿದವ್ರು ನಾವು, ಮೊದಲೆಲ್ಲ ಇಲ್ಲಿ ಅನಿರ್ದಿಷ್ಟ ಮುಷ್ಕರ ಮಾಡಿದವ್ರು ನಾವು. ಸನ್ಮಾನ್ಯ ಕೃಷ್ಣಬೈರೇಗೌಡರು ಕಂದಾಯ ಸಚಿವರಾದ್ಮೇಲೆ ಅವರು ಎಲ್ಲವೂ ಕೂಡ ಪ್ರಾಮಾಣಿಕ ಕೆಲಸ ಮಾಡ್ತಿದ್ದಾರೆ. ನಮಗೂ ಅದನ್ನೇ ಮಾಡ್ತಾರೆ ನಾವು ಸುಮ್ಮನೆ ಇರೋದು. ಮತ್ತೆ ನೀವು ಮಾಡಿಲ್ಲ ಅಂದ್ರೆ ಅದಕ್ಕೆ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದೀವಿ. 27 ನಿಮ್ಮ ಅಧಿವೇಶನ ಏನಿದೆ, 27 ನಿಮ್ ಕ್ಯಾಬಿನೆಟ್ ಮೀಟಿಂಗ್ ಏನ್ ಮಾಡ್ತಾ ಇದ್ದೀರಿ? 10,450 ಜನ ಇದೇನು ಶ್ರೀಮಂತ ಅಂದ್ಬಿಟ್ಟಿದ್ರು ಸ್ವಾಮಿ. ತೋಟಿ ತಳವಾರು ನೀರ್ಗಂಟಿ ಮಕ್ಕಳು ಇವರೆಲ್ಲ ಶ್ರೀಮಂತರಲ್ಲ, ಇವರು ಕೂಡ ಬಡವರೇನೆ. ಬದ್ಧತೆ ಇಟ್ಕೊಂಡು ಈ 27 ಕ್ಯಾಬಿನೆಟ್ ಮೀಟಿಂಗ್ ಆದ್ರೂ ಕೂಡ ನಮ್ಮ ಬೇಡಿಕೆ, ನೀವು ಏನ್ ಕ್ಯಾಬಿನೆಟ್ ತೀರ್ಮಾನ ತಗೊಂಡಿದ್ದೀರಿ ಅದನ್ನ ಈಗಲಾದ್ರೂ ತೀರ್ಮಾನ ಈಡೇರಿಸಿ. ಒಂದು ವೇಳೆ 27ನೇ ತಾರೀಕು ಕೂಡ ಬಂದಿಲ್ಲ ಅಂದ್ರೆ ನಾವು ಗ್ರಾಮ ಸಹಾಯಕರು ಹೊಟ್ಟೆ ಹಸಿವಿದೆ, ನಮಗೆ ಹೊಟ್ಟೆಯಿಂದ ಕೆಲಸ ಮಾಡ್ತಾ ಇದ್ದೀವಿ. ನಾವು ಹೊಟ್ಟೆ ತುಂಬ ಊಟ ಕೇಳ್ತಾ ಇದೀವಿ ಅಷ್ಟೇ, ನಾವು ಇನ್ನೇನು ಕೇಳ್ತಾ ಇಲ್ಲ. ನೀವು ಹೊಟ್ಟೆ ತುಂಬ ಊಟ ಕೊಟ್ಟಿಲ್ಲ ನಾವು ಹೆಂಗ ಕೆಲಸ ಮಾಡಕ್ಕಾಗುತ್ತೆ? ಆವಾಗ 27 ನಂತರ 10,450 ಗ್ರಾಮ ಸಹಾಯಕರು ಅನಿರ್ದಿಷ್ಟ ಮುಷ್ಕರ ತಗೊಂತೀವಿ. ಅನಿರ್ದಿಷ್ಟ ಮುಷ್ಕರ ಸರ್ಕಾರಕ್ಕೆ ಮತ್ತೊಂದು ಗಮನಕ್ಕೆ ತರ್ತಾ ಇದ್ದೀವಿ. ಈಗಲೇ ಕೂಡ ಬಜೆಟ್ ಅಧಿವೇಶನದಲ್ಲಿ ನಾವು ಸ್ಟ್ರೈಕ್ ಮಾಡ್ಬೇಕು ಅಂದ್ಕೊಂಡಿದ್ದೀವಿ. ಸರ್ಕಾರಕ್ಕೆ ಮುಜುಗರ ಆಗಬಾರ್ದು. ಬಜೆಟ್ ಅಧಿವೇಶನ ನಡೆಯುವಾಗ ಗ್ರಾಮ ಸಹಾಯಕರ ಪಾತ್ರ ಬಹಳ ಪ್ರಮುಖ ಆಗಿರುತ್ತೆ. ನಾವೆಲ್ಲ ಅಲ್ಲಿ ಅನಿರ್ದಿಷ್ಟ ಮುಷ್ಕರ ಮಾಡಿದ್ರೆ ನಿಮ್ಮ ಬಜೆಟ್ ಅಧಿವೇಶನ ನಡೆಯದೇ ಕಷ್ಟ ಆಗುತ್ತೆ. ಆ ಒಂದು ಕಾರಣಕ್ಕೆ ಇಡೀ 7 ಕೋಟಿ ಕನ್ನಡಿಗರ ಒಳ್ಳೆ ಕೆಲಸ ಈ ಬಜೆಟ್ ಅಲ್ಲಿ ಅಧಿವೇಶನದಲ್ಲಿ ಮಾಡ್ತಾ ಇದ್ದೀರಿ. ಅಷ್ಟು ಜನಕ್ಕೋಸ್ಕರ ಅವ್ರಿಗೆಲ್ಲ ಒಳ್ಳೇದಾಗಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾವು ಯಾವುದೇ ಒಂದು ಅನಿರ್ದಿಷ್ಟ ಮುಷ್ಕರ ಮತ್ತೊಂದು ಮಾಡಕ್ ಹೋಗಿಲ್ಲ. ಆದ್ರೆ 27ವರೆಗೂ ನೀವೇನು ಗಡುವು ಕೊಡ್ತಾ ಇದ್ವಿ, ಅದಾದ್ಮೇಲೆ ಕೂಡ ಏನು ತೀರ್ಮಾನ ಆಗಿಲ್ಲ ಅಂದ್ರೆ ಅನಿರ್ದಿಷ್ಟ ಮುಷ್ಕರ ಅನಿವಾರ್ಯ ಆಗಿರುತ್ತೆ. ಸರ್ಕಾರ ಎಚ್ಚೆತ್ತುಕೊಂಡು ಇನ್ನು 27ವರೆಗೂ ಟೈಮ್ ಇದೆಯಲ್ಲ, ನೀವೇನು ತಪ್ಪು ಮಾಡಿದ್ರೆ ಸರಿ ಮಾಡಿಕೊಡಿ. ನೀವು ಮುಂದೆ ಹಿಂದೆ ಕ್ಯಾಬಿನೆಟ್ ಏನ್ ತೀರ್ಮಾನ ತಗೊಂಡ್ರೆ ಅದನ್ನ ಸರಿ ಮಾಡಿ. ನೀವೇನು ಭರವಸೆ ಕೊಟ್ಟಿದ್ದೀರಿ ಆ ಭರವಸೆ ಈಡೇರಿಸಬೇಕಂತೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡಿ.